ಇನ್ನು ಬೆಂಗಳೂರಲ್ಲಿ ಬೇಕಾಬಿಟ್ಟಿ ವಾಹನ ನಿಲ್ಲಿಸಿದ್ರೆ ಇನ್ನು ಮುಂದೆ ದಂಡಂ ದಶಗುಣಂ ಅನ್ನುವ ಪರಿಸ್ಥಿತಿ ಎದುರಾಗುತ್ತೆ. ಕಾರಣ ವಾಹನ ಸವಾರರಿಗೆ ಶಾಕ್ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬೆಂಗಳೂರಲ್ಲಿ ಬೇಕಾಬಿಟ್ಟಿ ವಾಹನ ನಿಲ್ಲಿಸಿದ್ರೆ ಹುಷಾರ್, ವಾಹನ ಸವಾರ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ವೆಹಿಕಲ್ ಟೋಯಿಂಗ್ ನಿರ್ಧಾರ ಬೆನ್ನಲ್ಲೇ ಸಿದ್ಧತೆ ಕೂಡ ಶುರುವಾಗಿದೆ. ಬೆಂಗಳೂರು ನಗರ ಸಂಚಾರಿ ಡಿಸಿಪಿಗಳಿಂದ ಮೀಟಿಂಗ್ ಇದೆ. ವಾಹನ ಟೋಯಿಂಗ್ ಯಾವ ರೀತಿ ಇರಬೇಕು ಅನ್ನುವುದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಬೆಂಗಳೂರಲ್ಲಿ ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ವಾಹನ ನಿಲ್ಲಿಸಂಗಿಲ್ಲ. ಕಾರಣ ವೆಹಿಕಲ್ ಟೋಯಿಂಗ್ ಆಗುತ್ತೆ. ಇದರ ಬಗ್ಗೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊನ್ನೆ ಅಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ರು. ಸಿದ್ಧತೆ ಕೂಡ ಶುರುವಾಗಿದೆ ಅಂತ. ಇದರ ಬಗ್ಗೆ ಈಗ ಒಂದು ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಬೆಂಗಳೂರು ನಗರ ಸಂಚಾರಿ ಡಿಸಿಪಿಗಳಿಂದ ಇವತ್ತು ಒಂದು ಮೀಟಿಂಗ್ ಇದೆ. ಯಾವ ರೀತಿ ಇರಬೇಕು ಟೋಯಿಂಗ್ ಅಂತ ಹೇಳಿ ಇದ್ರ ಬಗ್ಗೆ ನೋಡಿ, ವಾಹನಗಳ ಟೋಯಿಂಗ್ ಬಗ್ಗೆ ಒಂದಿಷ್ಟು ವಿವಾದಗಳು ಈ ಹಿಂದೆ ಸೃಷ್ಟಿಯಾಗಿತ್ತು. ಅಂದರೆ ಬೇಕಾಬಿಟ್ಟಿಯಾಗಿ ಟೋಯಿಂಗ್ ಮಾಡಿಬಿಡ್ತಾರೆ. ಅದಾದ ನಂತರ ವೆಹಿಕಲ್ಸನ್ನು ನಾವು ತೆಗೆದುಕೊಳ್ಳಿಕ್ಕಾಗಲ್ಲ, ಫೈನ್ ಕಟ್ಟಿದ್ರು ಕೂಡ ವಾಹನ ಎಲ್ಲಿರುತ್ತೋ ಗೊತ್ತಾಗಲ್ಲ. ಇದ್ರ ಜೊತೆಗೆ ಯಾರನ್ನ ಯೂಸ್ ಮಾಡ್ಕೋತಾ ಇದ್ದಿದ್ದು ಈ ಟೋಯಿಂಗ್ ಕೆಲಸಕ್ಕೆ ಅಂತ ಹೇಳಿದ್ರೆ ಒಂದಿಷ್ಟು ಪುಡಿ ರೋಡಿಗಳನ್ನು ಯೂಸ್ ಮಾಡ್ಕೋತಿದ್ರು. ಒಂದಿಷ್ಟು ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ರಲ್ಲ ಅಂಥವ್ರನ್ನ ದಾಖಲು ಮಾಡ್ಕೋತಿದ್ರು. ಅಂದರೆ ರೌಡಿಗಳ ರೀತಿಯಲ್ಲಿ ಅವರು ವರ್ತಿಸ್ತಾರೆ ಅನ್ನುವ ಆರೋಪಗಳು ಹೆಚ್ಚಾಗಿತ್ತು. ಹೀಗಾಗಿ ಸ್ಟಾಪ್ ಮಾಡಲಾಗಿತ್ತು. ಬಟ್ ಇನ್ನು ಮುಂದೆ ಮತ್ತೆ ಶುರುವಾಗುತ್ತಂತೆ ಬೆಂಗಳೂರಲ್ಲಿ ಟೋಯಿಂಗ್ ಕಾರ್ಯಕ್ರಮ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಗೊತ್ತಾಗಿದೆ ಈಗಾಗಲೇ ಟೋಯಿಂಗ್ ಕೂಡ ಶುರುವಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಯಾವ ರೀತಿಯಾಗಿ ಒಂದಿಷ್ಟು ಸಿದ್ಧತೆಗಳು ನಡೆದಿದೆ ಅಂತ ಹೇಳಿ, ಕಾರಣ ಈ ಹಿಂದೆ ಕೂಡ ಟೋಯಿಂಗ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳಿತ್ತು. ಇಲಾಖೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ? ಖಂಡಿತವಾಗ್ಲೂ ಮಹೇಶ್, ಈಗಾಗಲೇ ಟೋಯಿಂಗ್ ವಿಚಾರ ಆಗ ಸಾಕಷ್ಟು ಸುದ್ದಿ ಮಾಡಿತ್ತು. ಯಾಕಂದ್ರೆ ಸಾಕಷ್ಟು ಗಲಾಟೆಗೂ ಕೂಡ ಕಾರಣ ಆಗ್ತಿತ್ತು. ಟ್ರಾಫಿಕ್ ಪೊಲೀಸರು ಜೊತೆಗೆ ಸಾರ್ವಜನಿಕರ ಮಧ್ಯೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು. ಆ ಒಂದು ವಿಚಾರವಾಗಿ ಟೋಯಿಂಗ್ ಅನ್ನ ಸ್ಟಾಪ್ ಮಾಡ್ಲಾಗತ್ತೆ. ಈಗ ಮತ್ತೆ ಶುರು ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಮೊನ್ನೆ ಗೃಹ ಸಚಿವರು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಗೃಹ ಸಚಿವರು ಕೊಟ್ಟಿರುವಂತಹ ಸೂಚನೆ ಮೇರೆಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಆ ಬೆಂಗಳೂರಿನಲ್ಲಿ ಇರುವಂತಹ 4 ಡಿಸಿಪಿಗಳೇನಿದ್ದಾರೆ, ಸಂಚಾರಿ ಡಿಸಿಪಿಗಳು, ಅವರು ಕೂಡ ಇವತ್ತು ಇನ್ಸ್ಪೆಕ್ಟರ್ ಮತ್ತೆ ಎಸಿಪಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡೋದಕ್ಕೂ ಕೂಡ ಇವತ್ತು ಅವರು ಮುಂದಾಗಿರುವಂತದ್ದು. ಯಾಕಂತಂದ್ರೆ ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಟೋಯಿಂಗ್ ಮಾಡುವಂತ ಸಂದರ್ಭದಲ್ಲಿ ಆಕ್ರೋಶ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇಲ್ಲಿ ಟೋಯಿಂಗ್ ಮಾಡಿರ್ತಾರೆ, ಅವ್ರೆಲ್ಲೋ ಒಂದ್ ಕಡೆ ಪಾರ್ಕಿಂಗ್ ಮಾಡದೇ ಇರುವಂತ ಜಾಗದಲ್ಲಿ ನಿಲ್ಸಿರ್ತಾರೆ, ಅವರು ಕೂಡ ಆ ಸಂದರ್ಭದಲ್ಲಿ ಟೋಯಿಂಗ್ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರ ಜೊತೆ ನಡ್ಕೋಬೇಕು, ಮತ್ತೆ ಫೈನ್ ಎಷ್ಟನ್ನ ಕಲೆಕ್ಟ್ ಮಾಡ್ಬೇಕು, ಅದು ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು, ಮತ್ತೆ ಎಲ್ಲೆಲ್ಲಿ ಪಾರ್ಕಿಂಗ್ ನ ಅಂದ್ರೆ ನೋ ಪಾರ್ಕಿಂಗ್ ಇರುತ್ತೋ ಆ ಒಂದು ಏರಿಯಾಗಳನ್ನ ಗುರುತಿಸ್ಬೇಕು. ಸೊ ಮತ್ತೆ ವಾಹನ ದಟ್ಟಣೆ ಎಲ್ಲೆಲ್ಲಿ ಜಾಸ್ತಿ ಆಗತ್ತೆ ಅಂತ ಕಡೆ ಎಲ್ಲರೂ ಪಾರ್ಕಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು, ಹೀಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಗೃಹ ಸಚಿವರು ಕೂಡ ತಂದಿರುವಂತದ್ದು. ಸೊ ಹೀಗಾಗಿ ಆ ಎಲ್ಲಾ ಹಿರಿಯ ಅಧಿಕಾರಿಗಳು ಇವತ್ತು ಎಸಿಪಿ ಮತ್ತೆ ಏನು ಇನ್ಸ್ಪೆಕ್ಟರ್ ಗಳ ನೇತೃತ್ವದಲ್ಲಿ ಕೂಡ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲೂ ಕೂಡ ಇವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಅವ್ರಿಗೆ ಕೊಡ್ತಾರೆ, ಯಾವ ರೀತಿಯಾಗಿ ಈ ರೀತಿಯಾಗಿ ಫಾಲೋ ಮಾಡ್ಬೇಕು ಅಂತ ಹೇಳಿ. ಇವತ್ತಿನ ಮೀಟಿಂಗ್ ಒಂದ್ ರೀತಿಯಾದಂತಹ ಏನು ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಟೋಯಿಂಗ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಹಿರಿಯ ಅಧಿಕಾರಿಗಳು ಅವರ ಗಮನಕ್ಕೆ ತರೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮಹೇಶ್. ಅಜಯ್, ನೋಡಿ, ಈ ಹಿಂದೆ ಟೋಯಿಂಗ್ ಸಂಬಂಧಪಟ್ಟಂತೆ ಒಂದು ಆರೋಪ ಇತ್ತು, ಒಂದಿಷ್ಟು ಪುಡಿ ರೋಡಿಗಳನ್ನು ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇತ್ತು. ಈ ಬಾರಿ ಯಾರನ್ನ ಬಳಕೆ ಮಾಡ್ಕೋತಾರಂತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ? ಮಹೇಶ್, ಈ ಬಾರಿಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಪೊಲೀಸ್ ಇಲಾಖೆನೆ ಇಲ್ಲಿ ಬರ್ಸತ್ತೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಕಳೆದ ಬಾರಿ ಏನೋ ಟೋಯಿಂಗ್ ವೆಹಿಕಲ್ ಏನಿತ್ತು ಅದು ಕೂಡ ಬೇರೆ ಕಡೆಯಿಂದನೂ ಕೂಡ ತಗೊಂಡು ಆನಂತರ ಟೋಯಿಂಗ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸರ್ಕಾರದ ವತಿಯಿಂದಾನೇ ಕೂಡ ಈಗಾಗಲೇ ಟೋಯಿಂಗ್ ಮಾಡೋದಕ್ಕೆ ಏನು ಆ ಒಂದು ವೆಹಿಕಲ್ ಗಳನ್ನು ಕೂಡ ಪರ್ಚೇಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿರುವಂತದ್ದು. ಅದ್ರ ಜೊತೆಗೆ ಮೆನ್ಸ್ ಏನಿದ್ರು ಆಗ ಬೇರೆ ಬೇರೆ ಜನಗಳನ್ನ ಕರ್ಕೊಂಡ್ ಬರ್ತಿದ್ರು, ಅವರಿಗೆ ಇಂತಿಷ್ಟು ಅಂತ ಪೇ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಎಲ್ಲವೂ ಕೂಡ ಪೊಲೀಸೇ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಗೃಹ ಸಚಿವರು ಕೊಟ್ಟಿದ್ರು. ಆದ್ರೆ ಅದು
ಸಾಧ್ಯ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಟೋಯಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಬೈಕ್ ಗಳನ್ನ ಎತ್ತಿಡುವಂತ ಸಂದರ್ಭದಲ್ಲಿ ಯಾರು ಅಂದ್ರೆ ಪೊಲೀಸರು ಎತ್ತಿಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗ್ಲೇ ಸಾಕಷ್ಟು ಮಾತುಕತೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಅವೆಲ್ಲವಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಒಂದ್ ರೀತಿ ಉತ್ತರ ಸಿಗತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗತ್ತೆ ಅಂತಾನೆ ಹೇಳ್ಬೋದು ಮಹೇಶ್. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.